ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಇದೇ 18ನೇ ತಾರೀಕು ಬಂದ್ರೆ ಒಂದು ತಿಂಗಳಾಗುತ್ತೆ. ಒಂದು ತಿಂಗಳಾದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಹಾಗೇನೆ ವೀಕ್ಷಕರು ಈ ಒಂದು ಹ್ಯಾಂಗ್ ಓವರ್ ನಿಂದ ಹೊರಗಡೆ ಬಂದಿಲ್ಲ. ಒಂದಷ್ಟು ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ಲೈಫ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಸ್ಪರ್ಧಿಗಳು ಇನ್ನೂ ಕೂಡ ಬಿಗ್ ಬಾಸ್ ದಿನಗಳನ್ನ ಮೆಲುಕು ಹಾಕ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ, ರಘು, ಗಿಲ್ಲಿ ಇವರೆಲ್ಲ ಬಿಗ್ ಬಾಸ್ ಬಗ್ಗೆ ಪದೇ ಪದೇ ಬೇರೆ ಬೇರೆ ವೇದಿಕೆಗಳಲ್ಲಿ ಮಾತಾಡ್ತಿದ್ದಾರೆ. ಆ ದಿನಗಳನ್ನ ಮೆಲುಕು ಹಾಕ್ತಿದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಹ್ಯಾಂಗ್ ಓವರ್ ನಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತಹ ಆ ದಿನಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಅವರು ಭಾವುಕರಾಗ್ತಿದ್ದಾರೆ. ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಕಣ್ಣೀರ್ ಹಾಕಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದು 12ನೇ ಸೀಸನ್. ಈ ಹಿಂದೆ 11 ಸೀಸನ್ ಕಳೆದು ಹೋಗಿದೆ. ಯಾರು ಕೂಡ ಇಷ್ಟೊಂದು ಭಾವುಕರಾಗಿದ್ದನ್ನ ನಾವು ನೋಡಿಲ್ಲ. ಎಲ್ಲರೂ ಕೂಡ ಶೋ ಮುಗೀತು, ನಮ್ಮ ಜೀವನ ನಡಿಬೇಕು ಅನ್ನೋ ರೀತಿಯಲ್ಲಿ ಹೊರಗಡೆ ಬರ್ತಾರೆ, ಒಂದೊಳ್ಳೆ ಅವಕಾಶ ಸಿಕ್ತು ಅಂತ. ಆದ್ರೆ ರಕ್ಷಿತಾ ಶೆಟ್ಟಿ ಇದನ್ನೊಂದು ಅವಕಾಶ ಅಥವಾ ಇದೊಂದು ರಿಯಾಲಿಟಿ ಶೋ, ನಾನಿಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ನಲ್ಲಿ ಇರಲೇ ಇಲ್ಲ. ಅದೊಂದು ಮನೆ, ನಾನು ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ, ಇಲ್ಲಿರೋರೆಲ್ಲರೂ ನನ್ನವರು, ನನ್ನ ಕುಟುಂಬ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ರು. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅವರು ತುಂಬಾ ಎಮೋಷನಲ್ ಆಗಿದ್ದಾರೆ. ಅಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಉಳಿದ ಸ್ಪರ್ಧಿಗಳನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಅವರು ತುಂಬಾ ಭಾವುಕರಾಗ್ತಾರೆ. ಆ ದಿನಗಳ ಬಗ್ಗೆನೇ ಅವರು ಮಾತಾಡ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಸದ್ಯಕ್ಕೆ ನೀವು ನೋಡಿರ್ಬೋದು, ಪ್ರೋಮೋ ಒಂದು ಹೊರಗಡೆ ಬಂದಿದೆ. ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋವನ್ನ ಪೋಸ್ಟ್ ಮಾಡಿದೆ. ಅದು ಬಿಗ್ ಬಾಸ್ ಸ್ಪರ್ಧಿಗಳ ರಿಯೂನಿಯನ್ ಕಾರ್ಯಕ್ರಮ ಆಗಿತ್ತು, ದೊಡ್ಡ ಮನೆ ಹಬ್ಬ. ಈ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ಭಾವುಕರಾದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ನಾವು ಬಿಗ್ ಬಾಸ್ ಮನೇಲಿದ್ದಂತಹ ಸಂದರ್ಭದಲ್ಲಿ ಒಟ್ಟಿಗೆ ಇರ್ತಾ ಇದ್ವಿ, ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ವಿ. 24 ಗಂಟೆ ಕೂಡ ನಾವೆಲ್ಲರೂ ಕೂಡ ಜೊತೆಯಾಗಿರ್ತಾ ಇದ್ವಿ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಈಗ ನಮ್ಮ ನಡುವೆ ಒಂದು ಗ್ಯಾಪ್ ಆದ ಹಾಗೆ ಕಾಣಿಸ್ತಾ ಇದೆ ಅಂತ ಭಾವುಕರಾಗಿದ್ದಾರೆ. ಈ ಸಂದರ್ಭದಲ್ಲಿ ರಘು ಹಾಗೆ ಗಿಲ್ಲಿ ಅವರು ಓಡ್ ಬಂದು ರಕ್ಷಿತಾ ಅವರನ್ನ ಹಗ್ ಮಾಡ್ತಾರೆ. ವೀಕ್ಷಕರಿಗೂ ಕೂಡ ಒಂಥರ ಭಾವನಾತ್ಮಕವಾದಂತಹ ಸನ್ನಿವೇಶ, ಬೇಜಾರಾಗಿರುತ್ತೆ. ಅಂಥ ಒಂದು ಕ್ಷಣವನ್ನ ನಾವು ಆ ಒಂದು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಏನೊಂದು ಪ್ರೋಮೋ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ. ಅಲ್ಲಿ ಗೊತ್ತಾಗತ್ತೆ ರಕ್ಷಿತಾ ಶೆಟ್ಟಿ ಆ ಮನೆಯಲ್ಲಿದ್ದಂತಹ ಸ್ಪರ್ಧಿಗಳನ್ನ, ಅಲ್ಲಿ ನನ್ನವರು ಅಂತ ಅಂದ್ಕೊಂಡಿದ್ದಂತಹ ಸ್ಪರ್ಧಿಗಳನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು ಅಂತ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಅವರೆಲ್ಲರೂ ಕೂಡ ನನ್ನವರು, ನಾನೊಂದು ಆಟ ಆಡೋದಕ್ಕೆ ಹೋಗಿದ್ದೀನಿ, ಆಟ ಮುಗೀತು, ಇನ್ಯಾಕೆ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ಲಿ, ಅಥವಾ ಇನ್ನೂ ಕೂಡ ನಾನು ಆ ದಿನಗಳನ್ನ ನೆನಪು ಮಾಡ್ತಾ ಯಾಕೆ ಕೂರ್ಲಿ ಅನ್ನೋ ಮೆಂಟಾಲಿಟಿ ರಕ್ಷಿತಾ ಅವ್ರಿಗಿಲ್ಲ. ಅಲ್ಲಿ ಆಟನೇ ಆಗಿರ್ಬೋದು, ಆದ್ರೆ ನಾವು ಜೊತೆಯಾಗಿ ಕಳೆದಂತಹ ಸಮಯವನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೊಂದು ನಂಗೆ ಫ್ಯಾಮಿಲಿ ಸಿಕ್ಕಿದೆ ಅನ್ನೋ ಫೀಲ್ ನಲ್ಲಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಘು ಹಾಗೂ ರಕ್ಷಿತಾ ಅವರ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರ್ತಂತಹ ಸಂದರ್ಭದಲ್ಲೂ ಕೂಡ ರಘು ಹೇಳ್ತಾರೆ, ನಾನು ನಿನ್ಗೆ ಯಾವತ್ತು ಬೇಕಾದ್ರೂ ಸಿಗ್ತೀನಿ, ನೀನ್ ಯಾವಾಗ ಕಾಲ್ ಮಾಡು, ನಾನು ಎಷ್ಟೇ ಬಿಸಿ ಇದ್ರು ಕೂಡ ನಿನ್ನ ಕಾಲನ್ನ ಪಿಕ್ ಮಾಡ್ತೇನೆ. ಆದ್ರೆ ಗಿಲ್ಲಿ ನಿನ್ಗೆ ಸಿಗ್ತಾನೆ, ಆತ ಭೇಟಿಗೆ ಸಿಗ್ತಾನೆ, ಅಥವಾ ನಾವು ಅವನನ್ನ ಮೀಟ್ ಮಾಡ್ಬೋದು ಅನ್ನೋ ಯೋಚನೆ ನಿಲ್ಬೇಡ. ಇಲ್ಲಿಂದ ಹೋದ ಬಳಿಕ ಎಲ್ಲರೂ ಕೂಡ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ ಅಂತ. ಮೇ ಬಿ ಈ ಒಂದು ಪ್ರೋಮೋನ ಗಮನಿಸಿದಾಗ ರಕ್ಷಿತಾ ಗಿಲ್ಲಿ ಅವರನ್ನ ನೋಡ್ಕೊಂಡು ಮಾತಾಡಿರ್ತಾರೆ. ಸದ್ಯಕ್ಕೆ ಗಿಲ್ಲಿ ಅವರು ರಕ್ಷಿತಾ ಅವ್ರ ಜೊತೆ ಮಾತಾಡದೇ ಇರ್ಬೋದು, ಬ್ಯುಸಿ ಇದ್ದಾರೆ, ಅಥವಾ ಇನ್ಯಾವುದೋ ಕಾರಣಕ್ಕೆ ಒಂದಷ್ಟು ಗ್ಯಾಪ್ಗಳಾಗಿರ್ಬೋದು. ಆ ಕಾರಣಕ್ಕೆ ರಕ್ಷಿತಾ ಭಾವುಕರಾಗಿರ್ಬೋದು. ಯಾಕಂದ್ರೆ ಗಿಲ್ಲಿಯನ್ನ ಒಂದು ಒಳ್ಳೆ ಫ್ರೆಂಡ್ ಅಂತ ಭಾವಿಸಿದವರು ರಕ್ಷಿತಾ ಶೆಟ್ಟಿ. ಈ ಬಾಂಡಿಂಗ್ ಹೀಗೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಗಿಲ್ಲಿ ವಿನ್ನರ್ ಅನ್ನೋ ಸಂದರ್ಭದಲ್ಲೂ ಕೂಡ ಅವ್ರು ಎಷ್ಟು ಖುಷಿ ಪಟ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಗಿಲ್ಲಿ ಅವರು ಅವ್ರದೇ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ, ಫೋನ್ಗೂ ಸಿಗಲ್ಲ ಅಥವಾ ಮೀಟ್ ಮಾಡೋದಕ್ಕೂ ಸಿಗಲ್ಲ ಅಂದಾಗ ಬೇಜಾರಾಗತ್ತೆ. ಯಾಕಂದ್ರೆ ಉಳಿದೆಲ್ಲ ಸ್ಪರ್ಧಿಗಳು ಭೇಟಿಯಾಗಿದ್ದಾರೆ, ರಘು ಭೇಟಿಯಾಗಿದ್ದಾರೆ, ಸೂರಜ್ ರಕ್ಷಿತಾ ಭೇಟಿಯಾಗಿದ್ದಾರೆ. ಇನ್ನು ಫೋನ್ ನಲ್ಲಿ ಮಾಳು ಜೊತೆ ರಕ್ಷಿತಾ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಹಾಗಾಗಿ ಗಿಲ್ಲಿ ಅವರು ಸಿಗದೆ ಇರುವಂತ ಸಂದರ್ಭದಲ್ಲಿ ಬೇಜಾರಾಗೋದು ಸಹಜ. ಹಾಗಾಗಿ ಆ ಮಾತನ್ನ ಅವರಲ್ಲಿ ವೇದಿಕೆಯಲ್ಲಿ ಹೇಳಿರ್ಬೋದು. ಅದನ್ನ ನೋಡಿದಾಗ ನಿಜಕ್ಕೂ ಬೇಜಾರಾಗತ್ತೆ. ಎಷ್ಟರ ಮಟ್ಟಿಗೆ ರಕ್ಷಿತಾ ತನ್ನವರು ಅಂತ ಭಾವಿಸಿದ್ರು, ಅವ್ರಿಗೆಲ್ರಿಗೂ ಎಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದ್ರು, ಕಾಳಜಿ ತೋರಿಸ್ತಾ ಇದ್ರು. ಹಾಗಾಗಿ ಆ ಬಾಂಧವ್ಯ ಹಾಗೆ ಇರಬೇಕು ಅನ್ನೋ ಕಾರಣಕ್ಕೆ ರಕ್ಷಿತಾ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಒಂದು ಶೋ ಮುಗ್ದ ಮೇಲೆ ಎಲ್ಲರೂ ಅವ್ರವ್ರ ಲೈಫ್ ಅಂತ ಹೋಗ್ತಾರೆ. ಆದ್ರೆ ರಕ್ಷಿತಾ ಅವರೆಲ್ಲರೂ ಕೂಡ ನನ್ನವರು, ಅವರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು, ನಾವೆಲ್ಲರೂ ಕೂಡ ಜೊತೆಯಾಗಿರ್ಬೇಕು ಅಂತ ಪ್ರತಿ ಕ್ಷಣವೂ ಬಯಸ್ತಾ ಇರೋದು ಅವರಲ್ಲಿರುವಂತಹ ಒಳ್ಳೆತನವನ್ನ ತೋರಿಸುತ್ತೆ.
ಮೇ ಬಿ ರಕ್ಷಿತಾ ಅವರನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಇಷ್ಟಪಡೋದಕ್ಕೂ ಕೂಡ ಅದೇ ಕಾರಣ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ಅಷ್ಟರ ಮಟ್ಟಿಗೆ ಅವರು ನನ್ನವರು ಅಂತ ಭಾವಿಸಿದವ್ರನ್ನ ಪ್ರೀತಿಸ್ತಾರೆ, ಅವ್ರ ಬಗ್ಗೆ ಕಾಳಜಿ ತೋರ್ತಾರೆ. ಸದ್ಯಕ್ಕೆ ರಕ್ಷಿತಾ ಹಾಗೆ ರಘುರ ಬಾಂಡಿಂಗ್ ಅದೇ ರೀತಿ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಇದು ಹೀಗೆ ಸಾಗ್ಲಿ ಅನ್ನೋದು ವೀಕ್ಷಕರ ಆಸೆ ಕೂಡ.